ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿಗಳು ಪ್ರಕರಣವೊಂದನ್ನು ದಾಖಲಿಸಿಕೊಂಡು ವಿದೇಶಿ ಆರೋಪಿಯೋರ್ವನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆತನಿಂದ ನಿಷೇಧಿತ ಮಾದಕ ವಸ್ತುವಾದ 4 ಕೆಜಿ ಎಂಡಿಎಂಎ ಕ್ರಿಸ್ಟಲ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವೇಳೆ ಆರೋಪಿಯು ಮತ್ತೋರ್ವ ವಿದೇಶಿ ಡ್ರಗ್ ಪೆಡ್ಲರ್ನಿಂದ ನಿಷೇಧಿತ ಮಾದಕ ವಸ್ತುವನ್ನ ಖರೀದಿಸಿದ್ದಾಗಿ ತಿಳಿಸಿದ್ದಾನೆ. ಆತನ ಹೆಸರು ಕೂಡ ಹೇಳಿದ್ದಾನೆ. ಆನಂತರ ಈ ಇಬ್ಬರು ಪೆಡ್ಲರ್ಗಳನ್ನ ಪತ್ತೆ ಮಾಡಲು ಸಿಬ್ಬಂದಿಗಳನ್ನ ನಿಯೋಜಿಸಿ ಆ ವಿದೇಶಿ ಡ್ರಗ್ ಪೆಡ್ಲರ್ ವಾಸವಾಗಿದ್ದ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ ಯರಪನಹಳ್ಳಿಯ ಬಾಲಾಜಿ ಲೇಔಟ್ನ ಮನೆಯಲ್ಲಿ ದಾಳಿ ಮಾಡಿ ಆ ಓರ್ವ ವಿದೇಶಿ ಡ್ರಗ್ ಪೆಡ್ಲರ್ ಹಾಗೂ ಓರ್ವ ಮಹಿಳೆಯನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನು ವಶಕ್ಕೆ ಪಡೆದ ಈ ಇಬ್ಬರು ವ್ಯಕ್ತಿಗಳಿಂದ ನಿಷೇಧಿತ ಮಾದಕ ವಸ್ತುವಾದ 1 ಕೆಜಿ 50 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್, 2 ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಹಾಗೂ 3 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಇವುಗಳ ಮೌಲ್ಯ ಬರೋಬ್ಬರಿ 1,50,00,000 ರೂಪಾಯಿ ಎಂದು ತಿಳಿದು ಬಂದಿದೆ. ಇನ್ನು ವಿದೇಶಿ ಆರೋಪಿಯ ಬಂಧಿಸುವ ಕಾರ್ಯಾಚರಣೆಯಲ್ಲಿ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡವು ಯಶಸ್ವಿಯಾಗಿದ್ದಾರೆ. ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹದ ದಳದವರು ಕಾರ್ಯಾಚರಣೆ ನಡೆಸಿ ಓರ್ವ ವಿದೇಶಿ ಪ್ರಜೆ ಸೇರಿದಂತೆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಮತ್ತು ಅವರಿಂದ 1.5 ಕೋಟಿ ಮೌಲ್ಯದ 1.5 ಕೆಜಿಯಷ್ಟು ಎಂಡಿಎಂಎ ಕ್ರಿಸ್ಟಲ್ಗಳನ್ನು ಮತ್ತು 3 ಮೊಬೈಲ್ ಫೋನ್ಗಳನ್ನು ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಇದು ನಡೆದಿರ್ತಕ್ಕಂಥದ್ದು ಈಗಾಗಲೇ ನಡೀತಾ ಇರತಕ್ಕಂಥ ಒಂದು ತನಿಖೆಯ ಮುಂದುವರೆದ ಭಾಗವಾಗಿ ಆಗಿರ್ತಕ್ಕಂಥದ್ದು. ತಮಗೆ ಗೊತ್ತಿರೋ ಹಾಗೆ ಜುಲೈ ತಿಂಗಳಲ್ಲಿ ನಾವು ಸುಮಾರು 4 ಕೆಜಿಯಷ್ಟು ಎಂಡಿಎಂಎ ಕ್ರಿಸ್ಟಲ್ ಅನ್ನು ಒಬ್ಬ ವಿದೇಶಿ ಪ್ರಜೆಯಿಂದ ವಶಪಡಿಸಿಕೊಂಡಿದ್ವಿ ಮತ್ತು ಇದರ ಬಗ್ಗೆ ಸಿಸಿಬಿಯ ಪೊಲೀಸ್ ಠಾಣೆಯಲ್ಲಿಯೇ ಪ್ರಕರಣ ಕೂಡ ದಾಖಲಾಗಿತ್ತು. ಅದಾದ ನಂತರದಲ್ಲಿ ಆ ವ್ಯಕ್ತಿಯ ಒಂದು ಕೂಲಂಕುಷ ವಿಚಾರಣೆಯಲ್ಲಿ ಬಂದಿರತಕ್ಕಂಥ ಕೆಲವು ಅಂಶಗಳ ಆಧಾರದ ಮೇಲೆ ದಿನಾಂಕ 17/9/24ರಂದು ಸಿಸಿಬಿಯ ಅಧಿಕಾರಿಗಳು ಇನ್ನೊಬ್ಬ ವಿದೇಶಿ ಡ್ರಗ್ ಪೆಡ್ಲರ್ನ ಬಂಧಿಸಿ ಆತನಿಂದ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಒಂದು ಹೈಡೌಟ್ನಿಂದ ಸುಮಾರು 1.5 ಕೆಜಿಯಷ್ಟು ಎಂಡಿಎಂಎ ಕ್ರಿಸ್ಟಲ್ಗಳು ಮತ್ತು ಎಲೆಕ್ಟ್ರಾನಿಕ್ ತೂಕದ ಯಂತ್ರ, 3 ಮೊಬೈಲ್ ಫೋನ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಆತನ ಜೊತೆಗೆ ಇದ್ದಂತಹ ಓರ್ವ ಮಹಿಳೆಯನ್ನು ಕೂಡ ನಾವು ಬಂಧಿಸಿದ್ದೇವೆ. ಇವರೆಲ್ಲರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದು ಒಂದು ಉತ್ತಮ ಕಾರ್ಯಾಚರಣೆ. ಆರೋಪಿ ಏನಿದ್ದಾನೆ ಈತ ಆಫ್ರಿಕಾ ದೇಶದವನಾಗಿದ್ದು ಅಲ್ಲಿಂದ ಭಾರತಕ್ಕೆ 2018ರಲ್ಲಿ ಭಾರತಕ್ಕೆ ಬಂದಿದ್ದಾನೆ. ನಂತರ ಈತನ ಮೇಲೆ ಈ ಹಿಂದೆ ಕೆಆರ್ ಪುರಂ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಇದೇ ರೀತಿಯ ಎನ್ಡಿಪಿಎಸ್ ಆಕ್ಟ್ನಲ್ಲಿ ಒಂದು ಪ್ರಕರಣ ಕೂಡ ಈತನ ಮೇಲೆ ದಾಖಲಾಗಿದೆ. ಆತನ ಜೊತೆ ಸಿಕ್ಕಿರ್ತಕ್ಕಂತಹ ಮಹಿಳೆ ಬೆಂಗಳೂರು ನಗರದವಳೇ ಆಗಿದ್ದಾಳೆ. ಆಕೆಯೂ ಕೂಡ ಆತನೊಂದಿಗೆ ಈ ಮಾದಕ ವಸ್ತುಗಳ ಒಂದು ಮಾರಾಟದಲ್ಲಿ ಭಾಗಿಯಾಗಿದ್ರು ಅನ್ನೋದು ಮಾಹಿತಿಯಿಂದ ಗೊತ್ತಾಗಿದೆ.